ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಈ ಒಂದು ಪ್ರಕರಣಕ್ಕೆ ಮತ್ತು ಸಾವಿನ ಕಿಚ್ಚು ಹೆಚ್ಚಾಗುತ್ತಲೇ ಹೋಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ವಿನಯ್ ಸಾವಿನ ಕಿಚ್ಚು. ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ ಕುಶಾಲನಗರ. ಯಾವಾಗ ಏನ್ ಬೇಕಾದ್ರೂ ಆಗುತ್ತಲ್ಲಿ. ಡಿವೈಎಸ್ಪಿ ಕಚೇರಿ ಎದುರು ಶವ ಇಟ್ಟು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಎಸ್ಒಡಿ ಕೈ ಶಾಸಕರ ವಿರುದ್ಧ ಎಫ್ಐಆರ್ಗೆ ಕೇಸರಿ ಪಡೆ ಪಟ್ಟು ಇಳಿದಿರೋದು, ಸರ್ಕಾರ ಮತ್ತು ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಜೆಪಿ ಪ್ರತಿಭಟನೆಯಲ್ಲಿ ವಿನಯ್ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಬಿವೈ ವಿಜೇಂದ್ರ ಜೊತೆಗೆ ಬೋಪಯ್ಯ ಅವರು ಕೂಡ ಭಾಗಿಯಾಗಿದ್ದಾರೆ. ಮೈಸೂರು ಎಂಪಿ ಯದುವೀರ್ ಸೇರಿ ಹಲವು ಬಿಜೆಪಿಯ ನಾಯಕರು ಭಾಗಿಯಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ವಿನಯ್ ಸಾವಿನ ಅಂದ್ರೆ ಈ ಒಂದು ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಿ ಪರಿಸ್ಥಿತಿ. ಡಿವೈಎಸ್ಪಿ ಕಚೇರಿ ಎದುರು ಶವ ಇಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ಶವ ಇಟ್ಟು ನ್ಯಾಯ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪ್ರೊಟೆಸ್ಟ್ ನಡೀತಾ ಇರೋದು. ಯಾಕೆ ಅಂತ ಹೇಳಿದ್ರೆ ವಿನಯ್ ಸಾವಿಗೂ ಮೊದಲು ಬಹಳ ಮನನೊಂದಿದ್ದಾರೆ, ಕಿರುಕುಳವನ್ನ ಅನುಭವಿಸಿದ್ದಾರೆ. ವಿನಾಕಾರಣ ಅವ್ರ ಮೇಲೆ ಕೇಸ್ ಹಾಕಲಾಯಿತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ, ಬಟ್ ಅವರು ಡೆತ್ ನೋಟ್ ನಲ್ಲಿ ಬರೆದಿಟ್ಕೊಂಡಿದ್ದಾರೆ, ವಿನಾಕಾರಣ ನನ್ನ ಮೇಲೆ ಕೇಸನ್ನ ಹಾಕಿದ್ರು ರಾಜಕೀಯ ಪ್ರೇರಿತವಾಗಿ. ಇದರಿಂದ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ನನ್ನ ತಂದೆ ತಾಯಿಗಳಿಗೆ ಕುಟುಂಬಸ್ಥರಿಗೆ ಮುಖ ತೋರಿಸೋದಕ್ಕೂ ಕೂಡ ನನಗೆ ಆಗಿರಲಿಲ್ಲ, ಅಷ್ಟು ಅವಮಾನ ಆಯಿತು. ನಾನೊಬ್ಬ ಕಿಡಿಗೇಡಿ ಅನ್ನೋ ನಿಟ್ಟಿನಲ್ಲಿ ಇಡೀ ಕೊಡಗು ತುಂಬ ಹಬ್ಬಿಸಿಬಿಟ್ರು. ಇದರಿಂದ ನನಗೆ ಬಹಳ ಟಾರ್ಚರ್ ಆಗಿದೆ. ಹಾಗಾಗಿನೇ ನಾನು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ಡೆತ್ ನೋಟ್ ಬರೆದಿಟ್ಟು ವಿನಯ್ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇದೆಲ್ಲದರ ನಡುವೆ ಇಬ್ಬರು ಶಾಸಕರ ಹೆಸರುಗಳನ್ನ ಕೂಡ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಇಬ್ಬರು ಕಾಂಗ್ರೆಸ್ ಮುಖಂಡರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇವರಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಶವವನ್ನ ಮುಂದೆ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಇವರು ಕಾಂಗ್ರೆಸ್ನ ಶಾಸಕರು ಹಾಗೆ ಅವರ ಪುಡಾರಿಗಳು ಅವರ ಮಾನಸಿಕವಾಗಿ ಕೊಟ್ಟಂತಹ ಹಿಂಸೆ ಪೊಲೀಸ್ನವರನ್ನ ಉಪಯೋಗಿಸಿಕೊಂಡು ಇದನ್ನ ಸಹಿಸಲಾಗುತ್ತೆ. ಡೆತ್ ನೋಟ್ ಹಾಕಲೇಬೇಕು ಹಾಕಲೇಬೇಕು ಎಲ್ಲಿಯವರೆಗೆ ಹೋರಾಟ ಪೂರ್ಣ ಕಾಂಗ್ರೆಸ್ ಸರ್ಕಾರಕ್ಕೆ, ಪೂರ್ಣ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಜೆಪಿ ಕಾರ್ಯಕರ್ತರು ವ್ಯಕ್ತ ಮಾಡ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜಕೀಯ ಷಡ್ಯಂತ್ರವನ್ನ ಮಾಡಿಕೊಂಡು ಇನ್ನೂ ಕೂಡ ಅವರು ಮಾಡ್ತಾ ಇಲ್ಲ. ಬಹುಶಃ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದ ಜಯೇಂದ್ರ ಇವರು ಈ ಕಾಂಗ್ರೆಸ್ನ ಶಾಸಕರು ಹಾಗೆ ಅವರ ಪುಡಾರಿಗಳು ಅವರ ಮಾನಸಿಕವಾಗಿ ಕೊಟ್ಟಂತಹ ಹಿಂಸೆ ಪೊಲೀಸ್ನವರನ್ನ ಉಪಯೋಗಿಸಿಕೊಂಡು ಇದನ್ನ ಸಹಿಸಲಾಗುತ್ತೆ. ಡೆತ್ ನೋಟ್ ಹಾಕಲೇಬೇಕು ಹಾಕಲೇಬೇಕು